ನಾನು ಉಗ್ರ ನರಸಿಂಹೇಗೌಡ, ಸರ್ವೋದಯ ಕರ್ನಾಟಕ ಪಕ್ಷದ ಮೈಸೂರು ಜಿಲ್ಲಾ ಅಧ್ಯಕ್ಷ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯ ರಾಜ್ಯ ಸಂಘಟನಾ ಸಂಚಾಲಕ. ಇವತ್ತು ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಹಮ್ಮಿಕೊಂಡಿದ್ದಂತ ಪ್ರತಿಭಟನಾ ಧರಣಿಯನ್ನು ಆರಂಭ ಆಗ್ಲಿಕ್ಕೆ ಮುಂಚೆಯೇ ಇದರ ಸಂಘಟನೆಯ ಹೊಣೆ ಹೊತ್ತಂತಹ ಎಲ್ಲ ಸಂಗಾತಿಗಳನ್ನು ಕೂಡ ಪೊಲೀಸರು ಕಚೇರಿ ಹತ್ರನೇ ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಇದು ಸಂವಿಧಾನವನ್ನು ಬಹುಶಃ ಇದು ಹೇಗಿದೆ ಅಂತ ಹೇಳಿದ್ರೆ, ಒಂದು ದೊಡ್ಡ ಹಾಲ್ನಲ್ಲಿ ಪ್ರತಿಭಟನೆ ಕಾರ್ಯಕ್ರಮ ಮಾಡ್ಲಿಕ್ಕೂ ಕೂಡ ನಿರಾಕರಿಸಿದ್ರು. ಅದು ಮುಂದುವರೆದು 3ನೇ ಬಾರಿಗೆ ಪೊಲೀಸರು ಇವ್ರನ್ನೆಲ್ಲರನ್ನು ಬಂಧಿಸಿ ಕರ್ಕೊಂಡು ಹೋಗಿದ್ದಾರೆ. ಇದು ಹೇಗೆ ಏನ್ ತೋರಿಸುತ್ತೆ ಅಂದ್ರೆ, ಸಂವಿಧಾನ ಏನಾದ್ರೂ ಹೆಚ್ಚು ಕಡಿಮೆ ಚಾಲನೆಯಲ್ಲಿ ಇಲ್ವಾ? ಇನ್ಸೆನ್ಸಿಬಲ್ ಆದಂತ ಪೊಲೀಸರು ಅಂದ್ರೆ ಸಮಕಾಲೀನ ಸಾಮಾಜಿಕ ಪರಿಸ್ಥಿತಿಯಲ್ಲಿ ಯುವಕರ ಸ್ಥಿತಿ, ನಿರುದ್ಯೋಗ ಸ್ಥಿತಿ ಏನಾಗಿದೆ ಅಂತ ನೋಡ್ಲಾರದ IPS ಆಫೀಸರ್ಸ್ ಇದ್ದಾರೆ ಇಲ್ಲಿ ಧಾರವಾಡಕ್ಕೆ. ಅವ್ರು ಇಷ್ಟು ಇನ್ಸೆನ್ಸಿಬಲ್ ಆಗಿ ಬಿಹೇವ್ ಮಾಡ್ತಾರೆ ಅಂದ್ರೆ ಬಹಳ ಆಶ್ಚರ್ಯಕರ. ಜೊತೆಗೆ ಮಾತಿಗೂ ಸಂವಿಧಾನದ ಸಂವಿಧಾನದ ಪೀಠಿಕೆನ ಓದಿಸುವಂತ ಸರ್ಕಾರ ಮತ್ತು ಬಹಳ ದೊಡ್ಡ ದೇಶ ಪ್ರೇಮಿಗಳು ಅಂತ ಹೇಳ್ಕೊಂಡಂತ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ, ಸಿದ್ದರಾಮಯ್ಯನವರ ರಾಜ್ಯ ಸರ್ಕಾರ ಎರಡೂ ಕೂಡ ನಿರುದ್ಯೋಗವನ್ನು ಯುವ ಜನರಿಗೆ ಗ್ಯಾರಂಟಿ ಮಾಡಕ್ಕೆ ಅವ್ರು ಹೊರಟಿದ್ದಾರೆ. ಯಾಕಂದ್ರೆ ಅವರು ಅದಾನಿ ಅಂಬಾನಿಗಳ ಗೆಳೆತನ ಮಾಡ್ಕೊಂಡು ಕೂತಿದ್ದಾರೆ ನರೇಂದ್ರ ಮೋದಿ. ಸಿದ್ದರಾಮಯ್ಯನವರು ಸಾಲ ತಂದು ಶಾಲೆಗಳನ್ನ ಮತ್ತು ಸುರಂಗ ಯೋಜನೆಗೆ ಹೊರಡ್ತಿದ್ದಾರೆ. ಇದೆಲ್ಲ ಖಂಡಿತ ಅನಗತ್ಯ. ಯಾಕೆ ಅಂದ್ರೆ ನಮ್ಮ ರಾಜ್ಯದ ಬಜೆಟ್, ದೇಶದ ಬಜೆಟ್ ನಲ್ಲಿ ಈಗ ಹಾಲಿ ಇರುವ ಎಲ್ಲ ಖಾಲಿ ಉದ್ಯೋಗ ಹುದ್ದೆಗಳನ್ನು ಕೂಡ ತುಂಬಲಿಕ್ಕೆ ಖಂಡಿತ ನಮಗೆ ಹಣಕಾಸಿನ ಕೊರತೆ ಇಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತುಂಬಾ ಸೂಕ್ಷ್ಮಜ್ಞತೆಯಿಂದ, ಜವಾಬ್ದಾರಿಯಿಂದ ವರ್ತಿಸಬೇಕಾಗಿದೆ. ಹಣನ ಸರಿಯಾಗಿ ಖರ್ಚು ಮಾಡಬೇಕಾಗಿದೆ. ಅಂದಾದೊಂದಿ ಖರ್ಚು ಮಾಡ್ತಾ ಇದ್ದಾರೆ. ಅದರ ದುಷ್ಪರಿಣಾಮವೇ ಉದ್ಯೋಗಗಳಿಗೆ ನೇಮಕಾತಿ ನಡೀತಾ ಇಲ್ಲ. ಇದನ್ನ ನಾವು ಖಂಡಿತ ಬಹಳ ಉಗ್ರವಾಗಿ ಖಂಡಿಸ್ತೇವೆ. ಯಾಕೆ ಅಂದ್ರೆ ಯು ಆರ್ ಅನ್ಫಿಟ್ ಟು ಗವರ್ನಿಂಗ್. ನಾನು ಈಗ ಕೇಂದ್ರದ ನರೇಂದ್ರ ಮೋದಿ ಮತ್ತು ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು ಎರಡು ಸರ್ಕಾರಕ್ಕೆ ಹೇಳ್ತಿದ್ದೀನಿ, ನೀವು ಸರ್ಕಾರ ನಡೆಸಲಿಕ್ಕೆ ಈ ಮೂಲಕ ನಿಮ್ಮ ಪೊಲೀಸ್ ರಾಜ್ಯವನ್ನು, ಪೊಲೀಸ್ ಆಡಳಿತನ ಪೊಲೀಸರ ಕೈಗೆ ಒಪ್ಪಿಸೋ ಮೂಲಕ ನೀವು ಆಡಳಿತ ನಡೆಸಲಿಕ್ಕೆ ಅಸಮರ್ಥರು ಅನ್ನೋದನ್ನ ತೋರಿಸ್ತಾ ಇದ್ದೀರಾ ಅಂತ ನಾವು ಖಂಡಿತ ಪ್ರಶ್ನೆ ಮಾಡ್ಬೇಕಾಗುತ್ತೆ. ಬಹಳ ಅತ್ಯಂತ ಹೇಯಕರ ಘಟನೆಗಳು ದೇಶ ಮತ್ತು ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡು ಕೂಡ ಒಂದೇ ನಾಣ್ಯದ ಮುಖಗಳ ಅನ್ನೋಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಸಮಾಜವಾದಿ ಹಿನ್ನೆಲೆಯ ಸಿದ್ದರಾಮಯ್ಯನವರು ಪೊಲೀಸರನ್ನ ಬಿಟ್ಟು ಈ ರೀತಿಯ ಸಾಂವಿಧಾನಿಕ ಹಕ್ಕುಗಳನ್ನು, ಪ್ರಜಾಪ್ರಭುತ್ವ ಮಾದರಿಯ ಹೋರಾಟಗಳನ್ನ ಹತ್ತಿಕ್ತಾರೆ ಅಂತ ಹೇಳಿದ್ರೆ ಇದು ನಂಬಕ್ಕೆ ಖಂಡಿತ ಅಸಾಧ್ಯ. ಪೊಲೀಸ್ ದಬ್ಬಾಳಿಕೆ ಅತಿ ಆಗ್ತಾ ಇದೆ. ದೊಡ್ಡ ಹಾಲ್ನಲ್ಲಿ ಕಾರ್ಯಕ್ರಮ ಕೂಡ ಮಾಡ್ಲಿಕ್ಕೆ ಇವರು ಕೊಡೋದಿಲ್ಲ ಅಂತ ಹೇಳಿದ್ರೆ, ಇವರು ಸರ್ಕಾರ ಕಡೆಗೆ ಈ ದೇಶದ ಮಾಲೀಕರು, ಮತದಾರರು, ತೆರಿಗೆ ಕೊಡೋರು ನಾವು, ವೋಟ್ ಹಾಕಿ ವ್ಯವಸ್ಥೆ ನಿರ್ಮಾಣ ಮಾಡಿರೋರು ನಾವು, ಈ ದೇಶ ಕಾಯಲಿಕ್ಕೆ ಸೈನಿಕರನ್ನು ಕೊಡ್ತಾ ಇರೋರು ಮತ್ತು ದೇಶಕ್ಕೆ ಅನ್ನ ಕೊಡ್ತಾ ಇರುವ ರೈತರು ಮತ್ತು ಬಡ ಜನರು, ಯಾರು ದುಡಿಯುವ ವರ್ಗ ಇದ್ದಾರೆ ಇವರೇ ಈ ದೇಶದ ಮಾಲೀಕರು. ಆದ್ರೆ ಇವರು ಬಂಡವಾಳಶಾಹಿಗರ ಪರವಾಗಿದ್ದಾರೆ. ಇವರೇ ಶೋಕಿಲಾಲ್ಗಳಾಗಿದ್ದಾರೆ. ಪ್ರಧಾನಮಂತ್ರಿ ವಿದೇಶ ಪ್ರವಾಸ ಮಾಡ್ಕೊಂಡು ಬೇಜವಾಬ್ದಾರಿಯಿಂದ ಮಾತಾಡ್ತಾರೆ. ಇಲ್ಲಿ ಕರ್ನಾಟಕದ ರಾಜ್ಯ ಸರ್ಕಾರ ಬೇಕಿಲ್ಲದೆ ಇರೋ ಯೋಜನೆಗಳನ್ನ, KRS ಹತ್ರ 2600 ಕೋಟಿಯ ಎಂಟರ್ಟೈನ್ಮೆಂಟ್ ಪಾರ್ಕ್ ಮಾಡ್ತಾರೆ. ಬೆಂಗಳೂರಲ್ಲಿ ಸುರಂಗ ದಾರಿ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆ, ಭಾಷೆ ಕಲಿದೆ ಮಾಧ್ಯಮನ ಓದಕ್ ಸಾಧ್ಯವ? ಎಷ್ಟು ಅವೈಜ್ಞಾನಿಕವಾದ, ಅವಿವೇಕದ ನಡೆಗಳನ್ನು ನಡೀತಾ ಇದೆ ಅಂದ್ರೆ ಎರಡೂ ಸರ್ಕಾರಗಳು ನಿಜವಾಗಿಯೂ ಧಿಕ್ಕಾರ ಮತ್ತು ಖಂಡನೆಗೆ ಅರ್ಹವಾಗಿವೆ. ನಮಸ್ಕಾರ. ಉಗ್ರ ನರಸಿಂಹೇಗೌಡ, ಸರ್ವೋದಯ ಕರ್ನಾಟಕ ಮತ್ತು ಜನಾಂದೋಲನಗಳ ಮಹಾಮೈತ್ರಿಯಿಂದ ನಾನು ಪ್ರತಿನಿಧಿಸ್ತಾ ಇದ್ದೀನಿ. ಈ ಕೂಡಲೇ ಏನು ಹೋರಾಟಗಾರನ ಬಂಧಿಸಿದರೆ ಅವ್ರನ್ನ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ಬೇಕು ಅಂತ ಮೊದಲನೇದಾಗಿ ನಾವು ಡಿಮ್ಯಾಂಡ್ ಮಾಡ್ತಿದೀವಿ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪರವಾಗಿ. ಇವತ್ತೇನು ಸಡನ್ ಆಗಿ ನಾವು ಏಕಾಏಕಿ ಮಾಡಿರೋದು ಅಲ್ಲ. ನಿಮ್ಗೆ ಎಲ್ರಿಗೂ ಕೂಡ ಮಾಧ್ಯಮ ಮಿತ್ರರಿಗಾಗ್ಲಿ ಇಡೀ ರಾಜ್ಯದ ಜನತೆಗೆ ನಾವು ಮಾಡಿರುವಂತ ಹೋರಾಟದ ಬಗ್ಗೆ ಗೊತ್ತಿದೆ. ಹಿಂದೆ ಹಲವು ಬಾರಿ ಹೋರಾಟ ಮಾಡಿದಾಗ್ಲೂ ಕೂಡ, ಕಳೆದ ಬಾರಿ ಡಿಸೆಂಬರ್ 1 ಬೃಹತ್ ಮಟ್ಟದ ಪ್ರತಿಭಟನಾ ರ್ಯಾಲಿನ ನಾವು ಕರೆ ಕೊಟ್ಟಾಗ್ಲೂ ಕೂಡ ಪೊಲೀಸ್ ಇಲಾಖೆನ ಬಳಸ್ಕೊಂಡು ಸರ್ಕಾರ ಹತ್ತಿಕ್ಕಿರೋದನ್ನ ನಾವೆಲ್ಲ ಗಮನಿಸಿದೀವಿ. ಇಡೀ ರಾಜ್ಯದಾದ್ಯಂತ ಅದು ಬೃಹತ್ ಮಟ್ಟದಲ್ಲಿ ಸುದ್ದಿ ಆಯ್ತು. ಅದಾದ್ಮೇಲೆ ಎಲ್ಲಾ ಜಾಬ್ ಆಸ್ಪಿರೆಂಟ್, ನಮ್ಮ ಸ್ಟ್ರಗಲ್ ಕಮಿಟಿ ಏನಿದೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯಿಂದ, ಎಲ್ಲಾ ವಿದ್ಯಾರ್ಥಿಗಳನ್ನ, ಉದ್ಯೋಗ ಆಕಾಂಕ್ಷಿಗಳನ್ನ ನಾವು ಕಾಂಟ್ಯಾಕ್ಟ್ ಮಾಡಿ ಮತ್ತೊಂದು ಬೃಹತ್ ಮಟ್ಟದ ಧರಣಿ, ನಾವು ರ್ಯಾಲಿ ಮಾಡ್ತಾ ಇರ್ಲಿಲ್ಲ, ಇವತ್ತು ಧರಣಿ ಮಾಡೋದಿಕ್ಕೆ ಅಂತ ಹೇಳಿ ನಾವು ಪೀಸ್ಫುಲ್ ಆಗಿ, ಶಾಂತಿಯುತವಾಗಿ, ಶಿಸ್ತುಬದ್ಧವಾಗಿ ನಾವು ಕರೆ ಕೊಟ್ಟಿದ್ವಿ. ನಮ್ಮ ಈ ನ್ಯಾಯಯುತ ಹಕ್ಕೊತ್ತಾಯನ ಸರ್ಕಾರ ಮನ್ನಿಸಿ ನಮ್ಮ ಬೇಡಿಕೆಗಳನ್ನ, ನಮ್ಮ ಹಕ್ಕೊತ್ತಾಯಗಳನ್ನ ಅವರು ಈಡೇರಿಸೋ ಬದಲು
ಹೋರಾಟನ ಹತ್ತಿಕ್ಕೋ ಅಂತ ಕೆಲಸ ಆಗಿದೆ. ಇವತ್ತು ಎಷ್ಟೋ ಸ್ಪಾಟಿಗೆ ಹೋಗ್ತಾ ಇರುವಂತ ಹುಡುಗರ ಮೇಲೆ ಅಲ್ಲಿ ಲಾಠಿ ಚಾರ್ಜ್ಗಳು ಮಾಡೋದು, ಅವ್ರನ್ನ ಚದುರಿಸುವಂತದ್ದು, ಜೊತೆಗೆ ಹೋರಾಟ ಸಮಿತಿಯ ಮುಖಂಡರು ಜೊತೆಗೆ ಬೆಂಬಲಿಸಕ್ ಬಂದವ್ರನ್ನ ಡಿಟೈನ್ ಮಾಡುವಂತದ್ದು ಬಹಳ ಖಂಡನೀಯ. ಇವತ್ತೇನ್ ನಾವು ಮಾನವ ಹಕ್ಕುಗಳ ದಿನ ಅಂತ ಇಡೀ ದೇಶದಾದ್ಯಂತ ಪ್ರಪಂಚದಾದ್ಯಂತ ಆಚರಿಸ್ತಾ ಇದ್ದಾರೆ. ಯಾವ ಹಕ್ಕು ಇದೆ ಸ್ವಾಮಿ? ಇಡೀ ದೇಶದಾದ್ಯಂತ ಜನ ತಮ್ಮ ನ್ಯಾಯಯುತ ಹಕ್ಕುಗಳಿಗೋಸ್ಕರ ಹೋರಾಟ ಮಾಡುವಂತ ಒಂದು ಹಕ್ಕು ಇಲ್ಲ, ಸ್ವಾತಂತ್ರ್ಯನೂ ಇಲ್ಲ ಅಂತ ಹೇಳಿದ್ರೆ ಆಚರಿಸಿ ಏನ್ ಪ್ರಯೋಜನ? ಈಗಾಗ್ಲೇ ಅಮಾನುಷವಾಗಿ ಯಾವುದೇ ರೀತಿಯ ನಾವು ವೈಲೆನ್ಸ್ ಆಗ್ಲಿ, ಯಾವುದೇ ರೀತಿಯ ಅಡೆತಡೆ ಮಾಡ್ಲಿಲ್ಲ ಅಂದ್ರೂ ಕೂಡ ನಮ್ಮ ನಾಯಕರುಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲಲ್ಲ, ಹೋರಾಟ ಮುಂದುವರಿಯುತ್ತೆ. ನಮ್ಮ ಹಕ್ಕೊತ್ತಾಯನ ಪಕ್ಕದ ಜಿಲ್ಲೆಯಲ್ಲಿ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಿದೆ, ಅಲ್ಲಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು, ಮಿನಿಸ್ಟರ್ಗಳು ಈ ಕೂಡಲೇ ಉತ್ತರ ಕೊಡ್ಬೇಕು ನಮ್ಗೆ. ಏನು PC ಏಜ್ದು ವಯೋಮಿತಿ ಏನಿದೆ, GMಗೆ 30, SC/ST OBCಗೆ 33, ಕಾಯಂ ವಯೋಮಿತಿ ಹೆಚ್ಚಳ, ಅದನ್ನ ಈ ಕೂಡಲೇ ಮಾಡ್ಬೇಕು. ಅದಕ್ಕೆ ನಯಾ ಪೈಸನ್ ದುಡ್ಡು ಖರ್ಚಾಗಲ್ಲ. ಜೊತೆಗೆ ಸ್ಪರ್ಧಾರ್ಥಿಗಳಿಗೆ ಏನು ದುಬಾರಿ ಅರ್ಜಿ ಶುಲ್ಕ ಇದೆ ಅದನ್ನ ಈ ಕೂಡಲೇ ಕೈ ಬಿಡಬೇಕು. ರಾಜ್ಯದಲ್ಲಿ ಮತ್ತೆ ಕೇಂದ್ರದಲ್ಲಿ ನಾವು ಬರೀ ಇದು ರಾಜ್ಯ ಸರ್ಕಾರಕ್ಕೆ ಅಷ್ಟೇ ಅಲ್ಲ, ಕೇಂದ್ರ ರಾಜ್ಯ ಎರಡು ಸರ್ಕಾರಕ್ಕೂ ಒತ್ತಾಯಿಸ್ತಾ ಇದೀವಿ. ಈ ಕೂಡಲೇ ಖಾಲಿ ಇರೋ ಎಲ್ಲಾ ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ನಾವು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಪರವಾಗಿ ನಾವು ನಮ್ಮ ಇದು ಆಗ್ರಹ. ನಮ್ಮ ಹೋರಾಟ ಇವತ್ತಿಗೆ ನಿಲ್ಲಲ್ಲ. ಈ ಹೋರಾಟ ರಾಜ್ಯದಾದ್ಯಂತ ಈಗಾಗಲೇ ನಮ್ಮ ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ಪದಾಧಿಕಾರಿಗಳು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬಂಧನನ ಖಂಡಿಸಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾವು ಧಾರವಾಡದಲ್ಲೂ ಕೂಡ ಈ ಹೋರಾಟನ ಮುಂದುವರಿಸ್ತೀವಿ. ನನ್ನ ಹೆಸರು ಸುನಿಲ್ ಅಂತೇಳಿ, ಉದ್ಯೋಗ ಆಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಸಹ ಸಂಚಾಲಕ. ಉದ್ಯೋಗಾಕಾಂಕ್ಷಿ ಹೋರಾಟ ಸಮಿತಿಯಿಂದ ಇವತ್ತೇನು ಪ್ರತಿಭಟನಾ ಧರಣಿ ಅಂತ ಅನ್ಕೊಂಡಿದ್ವಿ. ಇದು ಒಂದಿನದ ತಯಾರಿ ಅಲ್ಲ ಸರ್, ಒಂದ್ 3-4 ತಿಂಗಳ ತುಂಬಾ ಚೆನ್ನಾಗಿ ನೀಟಾಗಿ ಒಂದು ಸಮಾವೇಶ ಮಾಡಿ ಅದಾದ್ಮೇಲೆ 1ನೇ ತಾರೀಕು ಒಂದ್ ದೊಡ್ಡ ಮಟ್ಟದ ಹೋರಾಟ ಮಾಡ್ಬೇಕಂತ ಅನ್ಕೊಂಡಿದ್ವಿ. ಅವಾಗ ಕೂಡ ನಮ್ಗೆ ಪೊಲೀಸ್ನವರು ಇದನ್ನ ಪರ್ಮಿಷನ್ ಕೊಡ್ಲಿಲ್ಲ ಸರ್. ಅದಾದ್ಮೇಲೂ ಕೂಡ ಇಲ್ಲಿ ಖಾಲಿರುವಂತ ಹುದ್ದೆಗಳನ್ನೆಲ್ಲ ಭರ್ತಿ ಮಾಡ್ಕೋಬೇಕು. ಅದ್ರ ಜೊತೆಗೆ ಇನ್ನು ಹಲವಾರು ಬೇಡಿಕೆ ಇಟ್ಕೊಂಡು ನಾವು ಇವತ್ತೇನು ಪ್ರತಿಭಟನಾ ಧರಣಿ ಅನ್ಕೊಂಡಿದ್ವಿ. ಇದನ್ನು ಕೂಡ ನಾವು ಒಂದ್ ವಾರದ ಮುಂಚೆನೆ ಪೊಲೀಸ್ನವ್ರಿಗೆ ಪರ್ಮಿಷನ್ ಕೇಳಿದೀವಿ. ಅವ್ರು ಕೇಳಿದಕ್ಕೆಲ್ಲ ಆನ್ಸರ್ ಕೂಡ ಕೊಟ್ಟಿದೀವಿ. ಅದಾದ್ರೂ ಕೂಡ ಪೊಲೀಸ್ನವ್ರು ಇವತ್ತು ನಮ್ ಪರ್ಮಿಷನ್ ಅನ್ನ ನಿರಾಕರಿಸಿ ಇವತ್ತಿಂದ ಹತ್ತಿಕ್ತಿದ್ದಾರೆ. ಅದ್ರ ಜೊತೆಗೇನೆ ನಮ್ ಲೀಡರ್ಸ್ ಕೂಡ ಸ್ಪಾಟಿಗೆ ನಾವು ಹೋಗ್ತಾ ಇದ್ವಿ, ದಾರಿಯಲ್ಲೇ ತಡೆದ್ಬಿಟ್ಟು ನಮ್ ಲೀಡರ್ಸ್ ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಇದು ಅತ್ಯಂತ ಖಂಡನೀಯ ವಿಷಯ. ಇಲ್ಲಿ ನಾವು ಹೇಳ್ತಾ ಇರೋದೇನಂದ್ರೆ ಇದು ಹೋರಾಟ ಇಷ್ಟಕ್ಕೆ ನಿಲ್ಲಲ್ಲ. ನಮ್ ಜೊತೆ ಸಂತೋಷ್ ಹೆಗಡೆ ಸರ್ ಅವರು ಇದ್ದಾರೆ, SR ಹಿರೇಮಠ ಸರ್ ಅವರು ಇದ್ದಾರೆ, ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ನಮ್ ಜೊತೆ ಇದ್ದಾರೆ. ಸೊ ಹಂಗಾಗಿ ಹೋರಾಟ ಇಲ್ಲಿ ನಿಂತ್ಕೊಳ್ಳೋದಿಲ್ಲ. ಎಲ್ಲಿವರೆಗೆ ಅವ್ರು ಕಾಲ್ಪರ್ ಮಾಡಲು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಲ್ಲಿವರೆಗೆ ನೇಮಕಾತಿಗಳನ್ನ ತುಂಬ್ಕೋದಿಲ್ಲ ಅಲ್ಲಿವರೆಗೆ ನಾವು ಈ ಹೋರಾಟ ನಿರಂತರವಾಗಿ ಇಟ್ಟಿರ್ತೀವಿ ಸರ್. ಇದು ಒಂದು ಸರ್ಕಾರ ನಮ್ಮನ್ನ ಹತ್ತಿಕ್ಕೋ ಅಂತ ಕೆಲಸ ಮಾಡ್ತಾ ಇದೆ. ಸೊ ಇಲ್ಲಿ ಎಲ್ಲಾ ಉದ್ಯೋಗಾಕಾಂಕ್ಷಿಗಳು ಎಲ್ಲಿ ಹೆದರದೆ ಕೂಡ ನಾವು ಎಲ್ಲಿವರೆಗೆ ನಮ್ಮ ಹೋರಾಟ ಅಚೀವ್ಮೆಂಟ್ ಆಗೋವರೆಗೆ ನಾವು ಹೋರಾಟ ಮುಂದುವರಿಸ್ತಾ ಇದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಪ್ರೀತಿ ಸಿಂಗಾಡಿ, ರಾಜ್ಯ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಂತ ಈ ಒಂದು ಶಾಂತಿಯುತ ಒಂದು ದಿನದ ಧರಣಿ ಏನಿತ್ತು, ಅದಕ್ಕೆ ಬೆಂಬಲಿಸಿ ಹೋಗಿ ಭಾಗವಹಿಸಬೇಕು ಅನ್ನೋದು ನಾವು ತಯಾರಾಗಿದ್ವಿ. ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ಒಬ್ಬ ಅಡ್ವೈಸರ್ ಕೂಡ ನಾನು. ಇವತ್ತು SR ಹಿರೇಮಠರು, ಉಗ್ರನರಸಿಂಹೇಗೌಡರು, ನಾನು, ಅಲ್ಲಪುರ ಬೆಟ್ಟದ್ದು ನಾವೆಲ್ಲರೂ ಹೋಗಿ ಬೆಂಬಲಿಸಿ ಭಾಗವಹಿಸಬೇಕಂತ ನಿರ್ಧಾರ ಮಾಡಿದ್ವಿ. ಈಗ ನಮಗೆ ಸುದ್ದಿ ಗೊತ್ತಾಯಿತು, ನಮ್ಮ ಕಣ್ಣೆದುರುಗಡೆ ನಡೆದಿರ್ತಕ್ಕಂಥ ಘಟನೆ. ಯಾವ ಸಂಘಟನಾಕಾರರು ಸ್ಥಳಕ್ಕೆ ಹೋಗಿ ಧರಣಿಯನ್ನು ಪ್ರಾರಂಭ ಮಾಡಬೇಕಿತ್ತು, ಇಲ್ಲಿಂದನೇ ಸಂಘಟನಾಕಾರನ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಪೊಲೀಸು ಕಮಿಷನರು, ಪೊಲೀಸರು ಪ್ರಶ್ನೆ ಕೇಳ್ತಾ ಇದ್ದಾರೆ ಅಥವಾ ಜನಗಳಿಗೆ ಒಂದು ಮಿಸ್ಲೀಡ್ ಮಾಡ್ತಾ ಇದ್ದಾರೆ. ನಾವು ಪರ್ಮಿಷನ್ ಕೊಟ್ಟಿದ್ದಿಲ್ಲ, ಯಾಕಂದ್ರೆ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಅವರು ಸರಿಯಾಗಿ ಸಮರ್ಪಕ ಉತ್ತರ ಕೊಟ್ಟಿದ್ದಿಲ್ಲ ಅನ್ನೋ ವಿಷಯ ಕಮಿಷನರ್ ಹೇಳ್ತಾ ಇದ್ದಾರೆ. ಆದ್ರೆ ಫ್ಯಾಕ್ಟ್ ಏನಂತ ಹೇಳಿದ್ರೆ, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಸಮರ್ಪಕವಾಗಿರ್ತಕ್ಕಂಥ ಉತ್ತರ ತಯಾರು ಮಾಡ್ಕೊಂಡು ಹೋಗಿ ಕೊಡೋದಕ್ಕೆ ಹೋದ್ರೆ ಈ ಉತ್ತರವನ್ನ ನೋಡುವ ಗೋಜಿಗೂ ಹೋಗಿಲ್ಲ. ಈ ಧರಣಿಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತಕ್ಕಂಥ ಪತ್ರವನ್ನು ತಯಾರು ಮಾಡ್ಕೊಂಡಿದ್ರು. ಅಂದ್ರೆ ಧರಣಿಗೆ ಅನುಮತಿ ಕೊಡಬಾರದು ಅಂತಕ್ಕಂಥದ್ದು ಪೂರ್ವ ನಿರ್ಧಾರಿತ ಆಯ್ತು. ನಾನು ಒಂದು ಪ್ರಶ್ನೆ ಕೇಳ್ತೀನಿ ಪೊಲೀಸ್ ಇಲಾಖೆಗೆ ಸರ್ಕಾರಕ್ಕೆ. ಹೋದ್ ಸರ್ತಿ ಸಂತೋಷ್ ಹೆಗಡೆ SR ಹಿರೇಮಠ ಬಂದಾಗ ನಾವು ಹಾಲ್ನಲ್ಲಿ ಸಮಾವೇಶ ಮಾಡಿದ್ವಿ. ಎಲ್ಲಾದ್ರೂ ಕಾನೂನಲ್ಲಿ ಇದೆಯಾ? ಒಂದು ಹಾಲ್ನಲ್ಲಿ ಸಮಾವೇಶ ಮಾಡೋದಕ್ಕೆ ಪರ್ಮಿಷನ್ ತಗೊಳ್ಬೇಕಂತಕ್ಕಂಥದ್ದು ಕಾನೂನಲ್ಲಿ ಇದೆಯಾ? ಒಂದು ಹಾಲ್ನಲ್ಲೂ ಸಮಾವೇಶ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ, ಶಾಂತಿಯುತವಾಗಿ ಧರಣ ಮಾಡೋದಕ್ಕೂ ಪರ್ಮಿಷನ್ ಇಲ್ಲ. ಅದು ಡೆಮಾಕ್ರಸಿನ, ಇದು ಪ್ರಜಾತಂತ್ರ ಅಂತ ಹೇಳ್ಕೊಂಡು ಮತ್ತೆ ಎಲ್ಲಾ ಪ್ರಜಾತಾಂತ್ರಿಕ ಹಕ್ಕುಗಳನ್ನು ರಕ್ಷಣೆ ಮಾಡ್ತೀವಿ, ಬಿಜೆಪಿ ನಡೆಸತಕ್ಕಂಥ ಒಂದು ದಮನಕಾರಿ ನೀತಿಗಳನ್ನ ವಿರೋಧ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ, ಕಾಂಗ್ರೆಸ್ ಸರ್ಕಾರ ಅದೇ ಕೆಲಸವನ್ನ ಮಾಡ್ತಾ ಇದೆ, ಹೋರಾಟ ಮಾಡ್ತಕ್ಕಂಥ ಯುವಜನ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು.
ಇದು ಅತ್ಯಂತ ಖಂಡನೀಯವಾಗಿರ್ತಕ್ಕಂಥದ್ದು. ಉದ್ಯೋಗಾಕಾಂಕ್ಷಿಗಳು ಯಾವುದೇ ಕಾರಣಕ್ಕೂ ಎದೆಗುದ್ದಬಾರದು, ತಮ್ಮ ಹೋರಾಟವನ್ನು ಮತ್ತೆ ಸಂಘಟಿತವಾಗಿ ಉನ್ನತ ಹಂತಕ್ಕೆ ತಗೊಂಡೋಗಬೇಕು ಅಂತ ನಾನು ಕರೆ ನೀಡ್ತಾ ಇದ್ದೆ. ರಾಮಾಂಜನಪ್ಪ ಆಲ್ದಳ್ಳಿ, ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ಅಡ್ವೈಸರ್.